ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಲಬುರಗಿಯಲ್ಲಿ ಗೃಹ ಸಚಿವರ ತವರಲ್ಲಿ ಇದೆಂಥ ಅಚ್ಚರಿಯ ಘಟನೆ ನಡೆದಿದೆ. ಮೊನ್ನೆ ನೋಡಿದ್ವಿ, ಅಲ್ಲಿನ ಸೆಂಟ್ರಲ್ ಜೈಲಿನ ಕಂಬಿ ಕಟ್ ಮಾಡಿ ಪರಾರಿಯಾಗಿದ್ದು, ಕಳ್ಳರನ್ನ ಖದೀಮ್ರನ್ನ ಹಿಡಿಯೋದು ಬಿಡಿ, ಒಳಗಡೆ ಇದ್ದವರನ್ನೇ ರಕ್ಷಿಸೋಕ್ಕಾಗ್ತಿಲ್ಲ, ಅಲ್ಲಿ ಬೇಕಾದಂಥ ಅಧಿಕಾರಿಗಳೂ ಇಲ್ಲ ಅನ್ನೋ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ ಅಲ್ವಾ. ದೊಡ್ಡ ಸುದ್ದಿನೇ ಆಯಿತು, ಗಮನಿಸಿರ್ತೀರ 2 ದಿನಗಳಿಂದ. ಈಗೊಂದು ಮ್ಯಾಜಿಕ್ ಆಗಿದೆ ಗೃಹ ಸಚಿವರ ತವರಲ್ಲಿ. ಪೊಲೀಸ್ ಇಲಾಖೆ ಒಂದು ಮ್ಯಾಜಿಕ್ ಮಾಡಿದೆ. ಇದಕ್ಕೆ ಗೃಹ ಸಚಿವರು ಏನು ಹೇಳ್ತಾರೆ ನೋಡಬೇಕು. ಅದಕ್ಕೆ ಉತ್ತರ ಸಿಗಬಹುದು ಇನ್ನೊಂದೆರಡು ದಿನಗಳಲ್ಲಿ. ಒಟ್ಟಿನಲ್ಲಿ ಭಾರಿ ಮ್ಯಾಜಿಕ್ಕು, ರಾತ್ರಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇದೆಂಥ ಅಚ್ಚರಿ ಗೃಹ ಇಲಾಖೆಯಲ್ಲಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಮೊನ್ನೆ ಕೇಸ್ ಡೀಟೇಲ್ಸ್ ಗೊತ್ತಲ್ವ ನಿಮಗೆ. 3 ದಿನಗಳಿಂದ ಕಂಬಿ ಕಟ್ ಮಾಡಿ, ಯಾಕಂದರೆ 1 ದಿನಕ್ಕಾಗಲ್ಲ, ಅದು 3 ದಿನ ಸತತವಾಗಿ ಕಟ್ ಮಾಡಿದ್ದಾರೆ. ಆದರೂ ಅಲ್ಲಿ ಇದ್ದಂಥ ಜೈಲಾಧಿಕಾರಿಗಳಿಗೆ ಗೊತ್ತಾಗಿಲ್ಲ, ಇಲ್ಲ ಅಂದರೆ ಹೆಲ್ಪ್ ಮಾಡಿದ್ದಾರೆ ಅವರೇ, ಎರಡೂ ನಡೆಯುತ್ತಲ್ಲ. ಸೊ ಕಟ್ ಮಾಡಿದರೆ ತುಂಬ ವ್ಯವಸ್ಥಿತವಾಗಿ ಗೋಡೆ ಹಾರಿ ಪರಾರಿ ಆಗೋದಕ್ಕೆಲ್ಲ ಅವಕಾಶ ಆಗಿದೆ. ಸೊ ಸಸ್ಪೆಂಡ್ ಮಾಡೋದು ಅದೆಲ್ಲ ಆಗಿದೆ. ಅದು ಏನು ಪ್ರಯೋಜನ ಅಲ್ವಾ ಆಮೇಲೆ ಸಸ್ಪೆಂಡ್ ಮಾಡಿದ್ರೆ. ಅಲ್ಲಿ ಮುಖ್ಯ ಜೈಲಾಧಿಕಾರಿನೇ ಇರಲಿಲ್ಲ ಅನ್ನೋ ರಿಪೋರ್ಟ್ ಕೂಡ ಬಂತು. ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಸರಿಯಾಗಿ ಅಧಿಕಾರಿಗಳನ್ನು ನೇಮಕ ಮಾಡೋದು, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡೋ ಕೆಲಸ ಮಾಡದೆ ಇಲ್ಲ ಸಲ್ಲದ ವಿಚಾರ ಮಾತಾಡಿಕೊಂಡು ಗೃಹ ಸಚಿವರು ಕಾಲಹರಣ ಮಾಡ್ತಿದ್ದಾರೆ ಅನ್ನೋ ಟೀಕೆ ವ್ಯಕ್ತವಾಯಿತು. ಫಸ್ಟು ಇರಾನ್ ಯುದ್ಧದ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಪಾಪ, ಇದನ್ನು ನೋಡಲಿ, ಕಲಬುರಗಿ ಜೈಲು ಕಥೆ ನೋಡಲಿ ಫಸ್ಟು ಅಂತ ಟೀಕೆ ವ್ಯಕ್ತವಾಯಿತು. ಈಗ ನೋಡಿ, ಈ ಕೇಸಲ್ಲಿ ಒಂದು ಅಚ್ಚರಿಯ ಟ್ವಿಸ್ಟ್. ಗೃಹ ಇಲಾಖೆಯಲ್ಲಿ ಎಂತೆಂಥ ಮ್ಯಾಜಿಕ್ ನಡೆಯುತ್ತಪ್ಪ ಅಂತ ಅನಿಸ್ಬೋದು ನಿಮಗೆ. ತಪ್ಪಿಸ್ಕೊಂಡಿದ್ರಲ್ಲ, ಹುಮ್ನಾಬಾದ್ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯನ್ನು. ಕಲಬುರಗಿ ಪೊಲೀಸರು ಎನ್ಕೌಂಟರ್ ಮೂಲಕ ಬಂಧಿಸಿರೋದಾಗಿ ಹೇಳ್ಕೊಂಡಿದ್ದಾರೆ. ಗುಂಡು ಹೊಡೆದು ಆತ ಏನೋ ಅಟ್ಯಾಕ್ ಮಾಡೋಕ್ಕೆ ಏನೋ ಗುಂಡು ಹೊಡೆದು ಬಂಧಿಸಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಮರುಬಂಧನ ಮಾಡಿದ್ದಾರೆ. ಮ್ಯಾಜಿಕ್ ಏನಂದರೆ 2 ಸಲ ಒಬ್ಬನೇ ಅರೆಸ್ಟ್ ಆಗಿದ್ದಾನೆ. ಅದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಆಲ್ರೆಡಿ ಅರೆಸ್ಟ್ ಆಗಿರೋನಿಗೆ ಮತ್ತೆ ಗುಂಡು ಹೊಡೆದು ಹೆಂಗೆ ಅರೆಸ್ಟ್ ಮಾಡ್ತಾರೆ ಅನ್ನೋದು ಮಾತ್ರ ಇದುವರೆಗೂ ಗೊತ್ತಾಗದ ಆಶ್ಚರ್ಯಕರ ವಿಚಾರ. ಗೃಹ ಸಚಿವರ ತವರಲ್ಲಿ ಏನು ಗೋಲ್ಮಾಲ್ ಆಯಿತು ಇಲ್ಲಿ. ಈತನ ಮರುಬಂಧನ ತಪ್ಪಿಸ್ಕೊಂಡು ಹೋಗಿದ್ದೇ ಫಸ್ಟ್ ಆಫ್ ಆಲು ಗೃಹ ಸಚಿವರಿಗೆ ಭಾರಿ ಶೇಮ್ ಅದು ಅಲ್ವಾ. ಅವರ ಜಿಲ್ಲೆಯಲ್ಲಿ ಸೆಂಟ್ರಲ್ ಜೈಲ್ ಹೆಂಗಿದೆ ಅನ್ನೋದು ಬಹಳ ಚರ್ಚೆಗೆ ಗ್ರಾಸವಾಯಿತು. ಭದ್ರತಾ ಪಡೆ ಏನು ಮಾಡ್ತಿತ್ತು, ಅಲ್ಲಿನ ಜೈಲಾಧಿಕಾರಿಗಳು ಏನು ಮಣ್ಣು ತಿಂತಿದ್ರ ಅನ್ನೋದು ಈಗ ಆ್ಯಕ್ಷನ್ ಆಗಿದೆ ಒಂದಿಷ್ಟು ಜನರ ಮೇಲೆ. ಈಗ ಸ್ವಲ್ಪ ಟೈಟ್ ಮಾಡ್ಬೋದು ಗೃಹ ಸಚಿವರು. ಬಟ್ ಮರುಬಂಧನ ಮಾಡಿದ್ರಲ್ಲ, ಅಲ್ಲೊಂದು ಗೋಲ್ಮಾಲ್ ನೋಡಿ. ಬೀದರ್ ಕಡೆಗೆ ಪ್ರಯಾಣ ಮಾಡ್ತಿದ್ದಂತೆ ಆತ ತಪ್ಪಿಸ್ಕೊಂಡು, ಬಸ್ಸಲ್ಲಿ ಒಂದು ಕ್ಯಾಪ್ ಹಾಕ್ಕೊಂಡು ಕುಳಿತಿದ್ದಂತೆ. ಇದೇ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ ಅವತ್ತು. ಬುಧವಾರ ಮತ್ತೆ ನಸುಕಿನ ಜಾವ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿ ಆಗೋದಕ್ಕೆ ಯತ್ನಿಸ್ತಿದ್ದಾಗ ಬಂಧಿಸಿದ್ದಾಗಿ ಕಲಬುರಗಿ ಪೊಲೀಸರು ಹೇಳ್ಕೊಂಡಿದ್ದಾರೆ. ಸೊ ಬೀದರ್ ಪೊಲೀಸರ ಪ್ರಕಾರ ಆತ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದ, ಕ್ಯಾಪ್ ಹಾಕ್ಕೊಂಡು ಅದೇ ದಿನ ರಾತ್ರಿ ಅವತ್ತೇ ಹಿಡಿದಾಕಿದ್ದಾರೆ. ಆದರೆ ಅದೇ ವ್ಯಕ್ತಿ ಮತ್ತೆ ಮರುಜನ್ಮ ತಾಳಿ ಬೆಳಗ್ಗೆ ನಸುಕಿನ ಜಾವ ಎನ್ಕೌಂಟರಲ್ಲಿ ಸಿಕ್ಕಿಬೀಳ್ತಾನೆ ಕಲಬುರಗಿ ಪೊಲೀಸರಿಗೆ. ಇದು ಹೆಂಗೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಏನು ಗೋಲ್ಮಾಲ್ ನಡೆಸಿದ್ದಾರೆ ಇಲ್ಲಿ? ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ಯಾರು ಸಾತಿತ್ತು, ಹಿಡಿಯೋದು ಏನು ಕತೆ, ಹಿಡಿದಿದ್ದಾರೋ ಇಲ್ವೋ, ಅಥವಾ 2 ಸಲ ಹಿಡಿದಿದ್ದಾದ್ರೆ ಅದು ಹೆಂಗೆ? ಕಲಬುರಗಿಯಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD. ಪರಾರಿಯಾಗಿದ್ದ 3 ಆರೋಪಿಗಳ ಪತ್ತೆಗಾಗಿ ಕಲಬುರಗಿ ಹಾಗೂ ಬೀದರ್ ಪೊಲೀಸ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ರು. ಈ ಮಧ್ಯೆ ಸಂತೋಷ್ ಅನ್ನೋ ಕೈದಿ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋ ಖಚಿತ ಮಾಹಿತಿ ಸಿಗುತ್ತೆ ನಮಗೆ. ಪಕ್ಕಾ ನೋಡಿ ಹೆಂಗೆ ಡೀಟೇಲ್ಸು. ಇಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದ ಆತ್ಮನ ಬಂಧಿಸೋದಕ್ಕೆ ಹೋದಾಗ ನಮ್ಮ ಮೇಲೇ ಹಲ್ಲೆ ಮಾಡೋಕೆ ಬಂದ ಆತ. ಆ ವೇಳೆ ಆತ್ಮರಕ್ಷಣೆಗಾಗಿ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಸೊ ಎನ್ಕೌಂಟರ್ ನಡೆಯುತ್ತೆ ಅಲ್ಲಿ. ಎನ್ಕೌಂಟರ್ ಮೂಲಕ ಬಂಧಿಸಿದ್ದೀವಿ, ಜೀವಂತವಾಗಿ ಅವ್ರನ್ನ ಬಂಧಿಸ್ತಾರೆ. ಕಾಲಿಗೋ ಎಲ್ಲೋ ಗುಂಡು ಹೊಡೆದು. ಜೊತೆಗೆ ಆರೋಪಿಯ ಬಲಗಾಲಿಗೂ ಗುಂಡು ಹೊಡೆದು ಸಮಸ್ಯೆ ಆಗಿದೆ. ಆತನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪರಾರಿಯಾದ ಇನ್ನಿಬ್ಬರು ಕೈದಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. ಯಾರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD. ಇದು ಒಂದು. ಆದರೆ ಆಯುಕ್ತರನ್ನ, ಪೊಲೀಸ್ ಹಿರಿಯ ಅಧಿಕಾರಿಯನ್ನು ಸರ್ ನಿನ್ನೆನೇ ಬಂಧಿಸಿದ್ರಲ್ಲ ಆತನನ್ನ ಹುಮ್ನಾಬಾದ್ ಪೊಲೀಸರು,
ಬೀದರ್ ಪೊಲೀಸರು ಬಂಧಿಸಿರುವ ಆರೋಪಿಯನ್ನು, ಆಲ್ರೆಡಿ ಬಂಧಿಸಿರೋನ್ನ ಇಷ್ಟು ಖಚಿತ ಮಾಹಿತಿಯ ಮೇರೆಗೆ ಎನ್ಕೌಂಟರ್ ಮಾಡಿ ಮತ್ತೆ ನೀವು ಹೆಂಗೆ ಬಂಧಿಸ್ತೀರಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸೊ ಇದು ತೀರಾ ಮುಜುಗರಕ್ಕೆ ಕಾರಣ ಆಯ್ತಲ್ಲ ಗೃಹ ಇಲಾಖೆಗೆ. ಹಾಗಾಗಿ ಇಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ತೋರಿಸೋಕೆ ಒಂದು ಕಥೆ ಹೆಣೆಯಲಾಗಿದೆಯಾ, ಅಥವಾ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗಬೇಕಲ್ಲ. ಇದಕ್ಕೂ ಉತ್ತರ ಕೊಡಬೇಕಿತ್ತು, ತಕ್ಷಣ ಉತ್ತರ ಕೊಡಬೇಕಿತ್ತು. ಯಾಕಂದರೆ ಎಷ್ಟು ದೊಡ್ಡ ವಿಷಯ ಅಲ್ವಾ ಇದು. ಸೆಂಟ್ರಲ್ ಜೈಲಿಂದ ಕಂಬಿ ಕಟ್ ಮಾಡಿ, ಅದು ತಕ್ಷಣ ಕಟ್ ಮಾಡೋಕ್ಕಾಗದೇ ಇರೋ ವಿಷಯ, 3 ದಿನ ಪ್ಲ್ಯಾನ್ ಮಾಡಿ ಕಂಬಿ ಕಟ್ ಮಾಡಿ 3 ಜನ ಕಾಂಪೌಂಡ್ ಹಾರಿ ಮಧ್ಯರಾತ್ರಿ ಪರಾರಿ ಆಗ್ತಾರೆ ಅಂದರೆ ಇದು ಗೃಹ ಸಚಿವರ ಜಿಲ್ಲೆಯಲ್ಲಿ ಎಂತಹ ಅವ್ಯವಸ್ಥೆ ಅನ್ನೋದ್ರ ಕೈಗನ್ನಡಿ. ಇದು ಎಕ್ಸ್ಪೋಸ್ ಆಗ್ತಿದ್ದಂಗೆ ಅರೆಸ್ಟ್ ಮಾಡಿದ್ವಿ ಅಂತ ಒಂದಲ್ಲ 2 ಜಿಲ್ಲೆ ಪೊಲೀಸರು ಹೇಳ್ಕೊಳ್ತಾರೆ ಒಬ್ಬ ವ್ಯಕ್ತಿಯನ್ನು. ಅಂದರೆ ಇದು ಹೆಂಗೆ? ಅದಕ್ಕೆ ಹೇಳಿದ್ದು ಗೃಹ ಇಲಾಖೆಯಲ್ಲಿ ಒಂದು ಮ್ಯಾಜಿಕ್ ನಡೆದಿದೆ ಅಂತ. ಜನ ಸಜಾ ಅಪರಾಧಿಗಳು ಸೆಂಟ್ರಲ್ ಪ್ರಿಸನ್ನಿಂದ ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಮತ್ತು ಪತ್ತೆಗೋಸ್ಕರ ಈ ಪರಾರಿಯಾದ ಕನ್ವಿಕ್ಟ್ ಪ್ರಿಸನರ್ಸ್ನ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ನಗರ ಪೊಲೀಸ್ ವತಿಯಿಂದ ಮತ್ತು ವಲಯ ಈಶಾನ್ಯ ವಲಯ ವತಿಯಿಂದ DIG ಮತ್ತು SP ಬೀದರ್, SP ಗುಲ್ಬರ್ಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರಿಗೂ ಕೂಡ ನಾವು ಅಲರ್ಟ್ ಮೆಸೇಜ್ಗಳನ್ನು ಕಳುಹಿಸಿ ವಿಶೇಷ ಮಲ್ಟಿಪಲ್ ಟೀಮ್ಸ್ಗಳನ್ನು ಮಾಡಲಾಗಿತ್ತು. ಈ ದಿನ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಮ್ಮ ಟೀಮ್ ಮೂವ್ಮೆಂಟಲ್ಲಿದ್ದಾಗ ಫರ್ತಾಬಾದ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಏನು ಹುಮ್ನಾಬಾದ್ ರಿಂಗ್ ರೋಡಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹುಮ್ನಾಬಾದ್ ರೋಡಿಗೆ ಹೋಗುವಂಥದ್ದು, ಅಲ್ಲಿ ಒಂದು ಸಸ್ಪೆಕ್ಟ್ ಏನು ಫೋಟೋದಲ್ಲಿದೆ ಅವರ ಒಂದು ಮೂವ್ಮೆಂಟ್ ಇರೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ತಂಡ ಇಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಬಂದು ನೋಡಿದಾಗ ಎಲ್ಲ ಪಾರದರ್ಶಕವಾಗಿರಬೇಕು, ಎಲ್ಲ ಕಾನೂನು ಚೌಕಟ್ಟಲ್ಲೇ ಇರಬೇಕು, ನಾನು ಇರಿಸ್ತೀನಿ ಬಿಡಲ್ಲ ಅಂತ ಹೇಳುವಂಥ ಪ್ರಿಯಾಂಕ್ ಖರ್ಗೆ ಅವರು BJPಗರಿಂದ ಟೀಕೆಗೆ ಒಳಗಾಗ್ತಿರ್ತಾರೆ ಆಗಾಗ. ಸಾಹೇಬ್ರೆ ನಿಮ್ಮೂರ ರಿಸಲ್ಟ್ ಏನಾಗಿದೆ, ಸಾಹೇಬ್ರೆ ನಿಮ್ಮೂರಲ್ಲಿ ಡೆವಲಪ್ಮೆಂಟ್ ಏನಾಗಿದೆ, ನಿಮ್ಮೂರ ಆಸ್ಪತ್ರೆ ಏನಾಗಿದೆ, ನಿಮ್ಮೂರ ಕಾಲೇಜ್ ಏನಾಗಿದೆ, ಯಾಕೆ ನೀವು ಲಾಸ್ಟಲ್ಲಿದ್ದೀರಿ, ಯಾಕೆ ನಿಮ್ಮ ಜಿಲ್ಲೆ ಇಷ್ಟು ಹಿಂದೆ ಬಿದ್ದಿದೆ, ಇಷ್ಟು ಸಲ ನೀವು ಅಲ್ಲಿ ಮಂತ್ರಿ ಆಗಿದ್ದೀರಿ, ನೀವು ತಮ್ಮದೇ ಮಂತ್ರಿ ಆಗಿದ್ದಾರೆ, ಮತ್ತು ರಿಸರ್ವೇಷನ್ ಮೇಲೆ ಸ್ಪರ್ಧೆ ಮಾಡ್ತೀರಾ, ಏನು ಮಾಡಿದಿರಿ ನಿಮ್ಮ ಜನಕ್ಕೆ ಅಂತೆಲ್ಲ ಪದೇ ಪದೇ ಕಾಲೆಳಿತಾನೆ ಇರ್ತಾರೆ. ಅದೆಲ್ಲ ಬಿಟ್ಟು ಈಗ RSS ತಂಟೆಗೆ ಬಂದಿದ್ದೀರಿ ಅಲ್ವಾ ನೀವು. RSSಸು ಬಿಟ್ಟು ಈಗ ಇರಾನ್ ಅಮೆರಿಕ ಯುದ್ಧದಲ್ಲಿ ಮೋದಿ ಏನು ಮಾಡಿದ್ರು ಅಂತೆಲ್ಲ ತರಾಟೆಗೆ ತಗೊಳ್ತಿದ್ದಾರೆ. ಅಲ್ಲಿ ಇದು ಮಾಡೋಕ್ಕೆ ರೀಲ್ಸ್ ಮಾಡೋಕ್ಕೆ ಹೋಗ್ತಾರೆ ವಿದೇಶಕ್ಕೆ ಅಂತ. ಇಷ್ಟೆಲ್ಲ ಸೀರಿಯಸ್ ವಿಚಾರ ಮಾತಾಡುವಂಥ ಗೃಹ ಸಚಿವರು ಅವರಲ್ಲಿ ಪದೇ ಪದೇ ಇದೇನಾಗ್ತಿದೆ? ಇದು ಬೇರೆ ಈಗ ಭಾರಿ ನಗೆ ಪಾಟ್ಲಿಗೀಡಾಗಿದೆ. ರಾತ್ರಿ ಅರೆಸ್ಟ್ ಮಾಡಿದ ವ್ಯಕ್ತಿ ಬೆಳಗ್ಗೆ ಮತ್ತೆ ಪ್ರತ್ಯಕ್ಷನಾಗಿ ಮತ್ತೆ ಇನ್ನೊಂದು ಜಿಲ್ಲೆ ಪೊಲೀಸರಿಂದ ಬಂಧಿಸಲ್ಪಟ್ಟಿರೋದು ಹೆಂಗೆ? ಉತ್ತರ ಸಿಗುತ್ತಾ? ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.